ನಮಸ್ಕಾರ ಫ್ರೆಂಡ್ಸ್, ನಡ್ರಿ ಇವತ್ತು ಮಾಡೋನು ಫ್ರೈಡ್ ರೈಸ್. ನಮ್ಮ ಮನೆಗೆ ನಾ ಫ್ರೈಡ್ ರೈಸ್ ಹೆಂಗೆ ಮಾಡ್ತೀನಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ಗ್ಯಾರಂಟಿ ಇಷ್ಟ ಆಕೈತೆ ನೋಡ್ರಿ. ಸೊ ಫ್ರೆಂಡ್ಸ್, ಇಲ್ಲೇ ನಾನು ಪನ್ನೀರ್ ಮತ್ತು ವಟಾಣಿ ಅಷ್ಟು ಕುದಿಸಿಟ್ಕೊಂಡಿದ್ದೀನಿ. ಇದನ್ನಷ್ಟು ಕುದಿಸ್ಕೋಬೇಕ್ರಿ ಫಸ್ಟ್ ಫ್ರೈಡ್ ರೈಸ್ ಮಾಡ್ಬೇಕಂದ್ರೆ. ಆಮೇಲೆ ಬೀನ್ಸ್, ಕ್ಯಾಬೇಜ್, ಕ್ಯಾರೆಟ್, ಉಳ್ಳಾಗಡ್ಡಿ, ಆಮೇಲೆ ಕ್ಯಾಪ್ಸಿಕಮ್ ಇದನ್ನೆಲ್ಲ ನಾನು ಸಣ್ಣಗೆ ಹೆಚ್ಕೊಂಡೀನಿ. ಒಂದು ಸ್ವಲ್ಪ ಇವು ಉದ್ದು ಹೆಚ್ಕೋಬೇಕು, ಇವನ್ನೆಲ್ಲ ಉದ್ದು ಹೆಚ್ಕೋಬೇಕು. ಆಮೇಲೆ ಇಲ್ಲೇ ಸೆಜ್ವಾನ್ದು ಚಟ್ನಿ ತೊಗೊಂಡೀನಿ. ಆಮೇಲೆ ಫ್ರೈಡ್ ರೈಸ್ ಮಸಾಲ ತೊಗೊಂಡೀನಿ. ಇದು ಈ ಥರ ಪ್ಯಾಕ್ನಾಗ ಬರ್ತೈತಲ್ಲ ಆ ಫ್ರೈಡ್ ರೈಸ್ ಮಸಾಲ, ಸೆಜ್ವಾನ್ ಫ್ರೈಡ್ ರೈಸ್ ಮಸಾಲ. ಸೊ ಇದೊಂದು ಪ್ಯಾಕೆಟ್, ಇದೊಂದು ಪ್ಯಾಕೆಟ್, ಇದಿಷ್ಟು ಇದ್ರೆ ಸಾಕು. ಇದನ್ನೆಲ್ಲ ತೊಗೊಂಡು ನಾವು ಮಾಡೋದು ಫ್ರೈಡ್ ರೈಸ್. ನಡ್ರಿ ಇಲ್ಲಿ ನೋಡ್ರಿ, ಇಲ್ಲೇ ನಂದು ಅನ್ನನೂ ರೆಡಿ ಐತಿ. ಅನ್ನ ಒಂಚೂರು ಆರಿರಬೇಕು, ಅಗದಿ ಬಿಸಿ ಬಿಸಿ ಅನ್ನ ಇರಬಾರ್ದು. ಸೊ ಅನ್ನ ಮೊದಲ ಮಾಡಿಟ್ಟೇನೆ ನಾನು. ಸೊ ಫಸ್ಟ್ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಆಮೇಲೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾಯ್ಲಿ. ಈಗ ನೋಡ್ರಿ ಎಣ್ಣೆ ಕಾದೈತಿ. ಇದ್ರೊಳಗೆ ನಾವು ಜೀರಿಗೆ ಹಾಕೋಬೇಕು. ಜೀರಿಗೆ ಹಾಕಿದ್ಮೇಲೆ ಎಲ್ಲ ಕಾಯಿಪಲ್ಲೆ ಒನ್ ಬೈ ಒನ್ ಹಾಕ್ಕೊಂಡು ಹೋಗೋದು. ಫಸ್ಟ್ ಉಳ್ಳಾಗಡ್ಡಿ ಭಾಳ ತನಕ ಬೇಯಿಸಂಗಿಲ್ಲ. ಎಲ್ಲ ಕಾಯಿಪಲ್ಲೆ ಒನ್ ಬೈ ಒನ್ ಹಾಕ್ಕೊಂಡು ಹೋಗೋದು ಕಂಟಿನ್ಯೂ. ಯಾಕಂದ್ರೆ ಫ್ರೈಡ್ ರೈಸ್ ಮಸಾಲಾಗ ನಾವು ಎಲ್ಲ ಕಾಯಿಪಲ್ಲೆ ಭಾಳಷ್ಟು ಬೇಯಿಸ್ಕೋಬಾರ್ದು. ಈಗ ಇದು ಸ್ವಲ್ಪ ಅದ್ರದ್ದು ಕ್ರಂಚ್ ಉಳ್ಕೊಂಡಿರ್ಬೇಕು, ಅಂದರೆ ಫ್ರೈಡ್ ರೈಸ್ ಮಸಾಲ ರುಚಿ ಬರ್ತೈತಿ. ಅಗದಿ ಭಾಳ ಬೇಯಿಸ್ಬಿಟ್ರೆ ಅದು ಮೆತ್ತಗಾದ್ರೆ ಭಾಳ ಅಷ್ಟು ರುಚಿ ಬರಲ್ಲ ಫ್ರೈಡ್ ರೈಸ್ ಮಸಾಲ. ಈಗ ಬೀನ್ಸ್ ಎಲ್ಲ ಒಮ್ಮಕ್ಕಲೇ ಹಾಕಬೇಡ್ರಿ, ಒನ್ ಬೈ ಒನ್ ಹಾಕ್ಕೊಂಡು ಹೋಗಿ. ನೀವು ಒಂದೊಂದು ಕಾಯಿಪಲ್ಲೆ ಹಾಕಿದ್ರೆ ಅದ್ರದ್ದು ಸ್ಮೆಲ್ ಏನೈತಲ್ಲ ಅದು ಇಷ್ಟು ಚಲೋ ಅನ್ನಿಸ್ತೈತಿ. ಗಜ್ಜರಿ, ಪನ್ನೀರ್ ಮತ್ತು ವಟಾಣಿ ಇವನ್ನ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ದಕ್ಕೆ ಇದನ್ನು ಲಾಸ್ಟಿಗೆ ಹಾಕ್ತೇನೆ. ಈಗ ಇದ್ರ ಒಳಗೆ ಹಾಕೊಂಡು ಕ್ಯಾಬೇಜ್ ನೀವು ಎಷ್ಟು ತೆಳ್ಳಗೆ ಉದ್ದಕ್ಕೆ ಹೆಚ್ಕೋತೀರಿ ಅಷ್ಟು ಫ್ರೈಡ್ ರೈಸ್ ಒಳಗದು ಚಲೋ ಅನ್ನಿಸ್ತೈತಿ. ಓಕೆ, ಈಗ ಇದನ್ನು ನಾವು ಸ್ವಲ್ಪ ಸ್ಲೋ ಮಾಡಿ ಮೀಡಿಯಮ್ ಮಾಡೋನು. ಆಮೇಲೆ ಇದು ತಾಟ್ ಏನೈತಿ ಇದ್ರ ಮೇಲೆ ಮುಚ್ಚಿಬಿಡೋಣ. ಸ್ವಲ್ಪ ಹಂಗೆ ಬೇಯಲಿ. ಅದು 5 ನಿಮಿಷ ಆಗೈತ್ರಿ. ನೋಡೋಣ, ಹುಗಿ ಮೇಲೆ ಸರಿಯಾಗಿ ಬೆಂದೈತಿ ನೋಡಿರಿ. ಕ್ಯಾಬೇಜದು ಕಲರ್ ಚೇಂಜ್ ಆಗಿಬಿಟ್ಟೈತಿ. ಈಗ ನಾವು ವಟಾಣಿ ಮತ್ತು ಪನ್ನೀರ್ ಹಾಕಬೇಕು. ಎಷ್ಟು ಕಾಯಿಪಲ್ಲೆ ಜಾಸ್ತಿ ಹಾಕ್ತೀರಿ ಫ್ರೈಡ್ ರೈಸ್ ಅಷ್ಟು ರುಚಿ ಆಕೈತಿ. ಆಮೇಲೆ ಇನ್ನೊಂದೇನು, ನಾವು ಮಕ್ಕಳಿಗೆ ಹಾಗೆ ಕಾಯಿಪಲ್ಲೆ ತಿನ್ನಪ್ಪ, ಕಾಯಿಪಲ್ಯದು ಪಲ್ಯ ತಿನ್ನಿರಿ, ಚಪಾತಿ ರೊಟ್ಟಿ ತಿನ್ನಿರಿ ಅಂದ್ರೆ ಮಕ್ಕಳು ಬ್ಯಾಡ್ ಅಂತಾರೆ. ಈಗಿನ ಮಕ್ಕಳಿಗೆ ಸ್ವಲ್ಪ ವೆರೈಟೀಸ್ ಬೇಕು. ಸೊ ಇವೆಲ್ಲ ಕಾಯಿಪಲ್ಲೆ ಅವ್ರ ಹೊಟ್ಟೆ ಒಳಗೆ ಹೋಗ್ತೈತಂದ್ರೆ ಈ ಥರ ಫ್ರೈಡ್ ರೈಸ್ ಮಾಡೋಕ್ಕೆ ಏನೂ ತಪ್ಪಿಲ್ಲ. ಸ್ವಲ್ಪ ಕ್ಯಾಮ್ರಾ ಸರಿ ಮಾಡೋಣ. ಓಕೆ, ಆಮೇಲೆ ಏನಾಗ್ತೈತಿ, ಜಾಸ್ತಿ ಕಾಯಿಪಲ್ಲೆ ಹಾಕಿ ಅನ್ನ ಮತ್ತು ಕಾಯಿಪಲ್ಯದು ಪೋರ್ಷನ್ ಸೇಮ್ ಮಾಡಬೇಕು. ನಾ ಯೂಶ್ವಲಿ ಹಂಗೆ ಮಾಡ್ತೇನೆ. ಕಾಯಿಪಲ್ಲೆ ನಾವು ಎಷ್ಟು ಹಾಕಿರ್ತೇನೆ ಅಂದರೆ ಇದ್ರದ್ದು ತಕ್ಕಂಗೆ ಅನ್ನ ಹಾಕಿಬಿಡ್ತೇನೆ. ಸೊ ಜಾಸ್ತಿ ಕಾಯಿಪಲ್ಲೆ ಹೊಟ್ಟೆಗೆ ಹೋಗ್ತೈತಿ. ಕಾಯಿಪಲ್ಲೆ ಕಮ್ಮಿ ಅನ್ನನೂ ಜಾಸ್ತಿ ಆದ್ರೆ ಅದು ಮತ್ತು ಪ್ಯಾಟ್ಯಾಗಿ ಫ್ರೈಡ್ ರೈಸ್ ಥರ ಆಗಿಬಿಡ್ತೈತಿ. ನಮ್ಗೆ ಆ ಥರ ಬೇಡ. ನಾವು ಮಕ್ಕಳಿಗೆ ಜಾಸ್ತಿ ಪೋಷಣೆ ಕೊಡೋ ಸಂಬಂಧ ಮಾಡು ಅನ್ನ ಇದು. ಸೊ ಇದ್ರಾಗ ಸ್ವಲ್ಪ ಜಾಸ್ತಿ ಕಾಯಿಪಲ್ಲೆ ಹಾಕ್ರಿ, ಮಕ್ಳಿಗೂ ಇಷ್ಟ ಆಕೈತಿ, ನಮ್ಮದು ಟೆನ್ಷನ್ ಕಮ್ಮಿ. ಮಕ್ಳು ಹೊಟ್ಟೆಗೆ ಚಲೋ ಹೊತ್ತಿನಾಗ ಕಾಯಿಪಲ್ಲೆ ಹೋಗ್ಬಿಡ್ತೈತಿ. ಈಗ ನೋಡಿರಿ ಫ್ರೈಡ್ ರೈಸ್ ಮಸಾಲ ಏನೈತಲ್ಲ ಇದನ್ನು ಫುಲ್ 1 ಪ್ಯಾಕೆಟ್ ಬೇಕು. ನಿಮ್ಮ ಸ್ಪೈಸಿ ಜಾಸ್ತಿ ತಿಂತಿರಪ್ಪ ಅಂದ್ರೆ 2 ಪ್ಯಾಕೆಟ್ ಹಾಕೋರಿ. ಅಂದ್ರೆ ಇಷ್ಟು ಮಾಡ್ಕೊಂಡ್ರೆ ಇದ್ರ ಅರ್ಧ ಪೋರ್ಷನ್ ಮಾಡ್ಕೊಂಡ್ರೆ ಅರ್ಧ ಪ್ಯಾಕೆಟ್ ಹಾಕೋರಿ. ಇದು ಒಂದು ಫುಲ್ ಸೆಜ್ವಾನ್ ಚಟ್ನಿ. ಇದು 4 ಮಂದಿಗೋಸ್ಕರ ಮಾಡಿರೋದು ಫ್ರೈಡ್ ರೈಸ್. ಸೊ ನೀವು ಅಂದಾಜು ಹಾಕೋಬೋದು. ನಾನು 4 ಮಂದಿಗೋಸ್ಕರ ಎಷ್ಟು ಕಾಯಿಪಲ್ಲೆ ಹಾಕಿದ್ದೇನೆ. ಎಷ್ಟು ಕಾಯಿಪಲ್ಲೆ ಜಾಸ್ತಿ ಅಷ್ಟು ರುಚಿ ಆಗ್ತೈತಿ. ನಿಮ್ಗೆ ಮತ್ತು ಎಕ್ಸ್ಟ್ರಾ ಸ್ಪೈಸ್ ಬೇಕಂದ್ರೆ ನೀವು ಒಂಚೂರು ಖಾರ ಪುಡಿ ಹಾಕೋಬೋದು. ಅದರ್ವೈಸ್ ನೀವು ಒಂಚೂರು ಮೆಣಸಿನ್ಕಾಯಿ ಏನೈತಲ್ಲ, ನೀವು ಉಳ್ಳಾಗಡ್ಡಿ ಹಾಕೋಕ್ಕಿಂತ ಮುಂಚೆ ನೀವು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಫ್ರೈಡ್ ರೈಸ್ ಮಾಡ್ಕೋಬೋದು. ಸ್ಪೈಸಿ ಯಾರಿಗೆ ಬೇಕಪ್ಪ ಅಂದ್ರೆ ಅವರು. ನಮ್ಮ ಮಕ್ಕಳು ಸಣ್ಣ ಅಲ್ಲ, ಸ್ಪೈಸಿ ಅಷ್ಟು ತಿನ್ನಲ್ಲ ಅವರು. ಆಮೇಲೆ ಇದು ಫ್ರೈಡ್ ರೈಸ್ ಮಸಾಲ ಏನೈತಲ್ಲ ಇದ್ರಾಗ ಸಾಕಷ್ಟು ಸ್ಪೈಸಿ ಇರ್ತೈತಿ. ಸೊ ಅಷ್ಟು ಸಾಕಾಗ್ಬೋದು.
ಆಮೇಲೆ ಒಂಚೂರು ಉಪ್ಪು ಹಾಕೋಬೇಕು, ಬಿಕಾಸ್ ನಾ ಕಾಯಿಪಲ್ಲೆ ಜಾಸ್ತಿ ಹಾಕೋದ್ರಿಂದ ಆ ಮಸಾಲ ಒಳಗಿರೋ ಉಪ್ಪು ಸಾಲಲ್ಲ. ಸೊ ಒಂದು ಸ್ವಲ್ಪ ಉಪ್ಪು ಎಕ್ಸ್ಟ್ರಾ ನಾನು ಹಾಕೋಬೇಕಾಗ್ತದೆ. ಈಗ ಇದನ್ನು ಸರಿಯಾಗಿ ಕಲಿಸ್ಕೊಳ್ಳೋನು. ಒಂದು 2 to 3 ಮಿನಿಟ್ಸ್ ಇದನ್ನು ಸರಿಯಾಗಿ ಬೇಯಿಸ್ಬೇಕು. ಮಸಾಲೆ ಏನೈತಲ್ಲ ಅದು ಎಣ್ಣೆ ಒಳಗೆ ಚೆಂದಾಗಿ ಬೇಯಿಸ್ಕೊಬೇಕು. ಓಕೆ, ಬೇಯಿ ಒಂದು ಸ್ವಲ್ಪ ಮುಚ್ಚಿಡೋನು, ಅಂದ್ರೆ ಅದು ಸರಿಯಾಗಿ ಬೇಯ್ತು. 1 to 3 ಮಿನಿಟ್ಸ್. ಸೊ ಫ್ರೆಂಡ್ಸ್ 2 ಮಿನಿಟ್ಸ್ ಆಗೈತಿ, ತೆಗಿಯೋಣ. ನೋಡಿ ಎಣ್ಣೆ ಎಷ್ಟು ಮಸ್ತ್ ಬಿಟ್ಟೈತೆ ನೋಡ್ರಿ. ಕಾಯಿಪಲ್ಲೆ ಒಳಗೆ ಎಲ್ಲ ಮಸಾಲೆ ಎಲ್ಲ ಕರೆಕ್ಟ್ ಆಗ್ಬಿಟ್ಟೈತಿ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ನೋಡಿರಿ ನಾವು ಎಷ್ಟು ಕಾಯಿಪಲ್ಲೆ ಹಾಕಿದ್ವಿ ಆಗಲೇ, ಇಲ್ಲಿ ಮಟ್ಟ ಕಾಯಿಪಲ್ಲೆ ಇದು ಇಷ್ಟು. ಈ ಡಬ್ರಿ ಅರ್ಧ ಕಾಯಿಪಲ್ಲೆ ಇತ್ತು, ಎಲ್ಲ ಶ್ರಿಂಕ್ ಆಗಿ ಇಷ್ಟ ಕಾಯಿಪಲ್ಲೆ ಉಳಿತು. ಸೊ ಇಷ್ಟು ಕಾಯಿಪಲ್ಲೆ ಅಂತೂ ಬೇಕೇ ಬೇಕು. ಈಗ ಇದ್ರ ಒಳಗೆ ಅನ್ನ ಕಲಿಸ್ಕೋಬೇಕು. ಸೊ ಫ್ರೆಂಡ್ಸ್ ನಮಗೆ ಎಷ್ಟೆಷ್ಟು ಅನ್ನ ಬೇಕು ಊಟಕ್ಕೆ ಅಷ್ಟಷ್ಟು ಬಿಸಿದ ಕಲಿಸ್ಕೊಂಡು ತಿನ್ಬೇಕು. ಸೊ ಈಗ ನಾನು ಸ್ವಲ್ಪ ಅರ್ಧ ಮಸಾಲೆ ತಕ್ಕೊಳತ್ತೇನೆ. ನನಗೆ ಎಷ್ಟು ಅನ್ನ ಬೇಕೋ ಅಷ್ಟೇ ನಾನು ಫಸ್ಟ್ ಕಲಿಸ್ಕೊತೇನೆ. ನೀವು ಹಾಗೆ ಮಾಡಿರಿ. ಒಮ್ಮಕ್ಳು ಎಲ್ಲ ಅನ್ನ ಕಲಸಿ ಇಟ್ಟು ಬಿಡಬೇಡ್ರಿ. ನಿಮಗೆ ಯಾವಾಗ ಎಷ್ಟು ಅನ್ನ ಬೇಕೋ ಅಷ್ಟು ಕಲಿಸ್ಕೊಂಡು ಊಟ ಮಾಡಿರಿ. ನೋಡೋದು ಆಯ್ತು, ಫ್ರೈಡ್ ರೈಸ್ ರೆಡಿ. ಬಿಸಿದ ಮಕ್ಳಿಗೆ ನೀಡಿಕೊಡ್ರಿ, ಮಕ್ಕಳು ಖುಷಿಯಾಗಿ ತಿಂತಾರೆ. ನೋಡಿರಿ ಫ್ರೆಂಡ್ಸ್, ರೆಡಿ ಆಯಿತು ಬಿಸಿ ಫ್ರೈಡ್ ರೈಸ್. ಈ ಥರ ಫ್ರೈಡ್ ರೈಸ್ ನಿಮ್ಮ ಮಕ್ಕಳಿಗೆ ಮಾಡಿ ತಿನ್ನಿಸಿದ್ರೆ ಅವರು ಖುಷಿ ಆಗ್ತಾರೆ. ಹೆಂಗೆ ಅನ್ನಿಸ್ತೆ ನಿಮಗಿದು ರೆಸಿಪಿ? ನಂಗೆ ಕಮೆಂಟ್ ಮಾಡಿರಿ, ನಕ್ಕಿ ಹೇಳ್ರಿ. ನಾನು ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಮೆಂಟಿದ್ದು. ಮತ್ತು ಪುನಃ ಭೇಟಿಯಾಗೋಣ ಯಾವ್ದಾರ ಒಂದು ಬೆಸ್ಟ್ ರೆಸಿಪಿ ಜೊತೆ. ಅಲ್ಲಿ ಮಟ್ಟ ಬಾಯ್ ಆ್ಯಂಡ್ ಟೇಕ್ ಕೇರ್.